ಈ ಗೂಬೆ ಯಾವ ಕಡ್ಡ ಬಂತು? ಆರಾಮಾಗಿ ಏನೂ ಆಗಿಲ್ಲ ತಾನೆ? ಏನಾಗಿಲ್ಲ. ಏನ್ ಮಾವ ನೀನು ನಿನ್ ಮನ್ಸಿಗೆ ನೋವು ಮಾಡಿರೋ ವ್ಯಕ್ತಿನ ಇಷ್ಟು ಕಾಳಜಿಯಿಂದ ಮಾತಾಡಿಸ್ತಿದ್ಯಲ್ಲ. ಈಗಲೂ ನಿನ್ ಕಾರಿಗೆ ಅಡ್ಡ ಬಂದ್ರೆ ಏನಾದ್ರೂ ದುಡ್ಡು ಸಿಗ್ಬೋದು ಅಂತಾನೆ ಬಂದಿರ್ತಾರೆ. ಅವ್ರ ಮಗಳೇ ಹೇಳೋದ್ಲಲ್ಲ, ದುಡ್ಗೋಸ್ಕರ ಇವರು ನಾಟಕ ಆಡಿದ್ದು ಅಂತ. ಅಷ್ಟು ಚೀಪ್ ಜನ ಇವರು. ಸುಡಿ ಸಾಹೇಬ್ರೆ, ಏನೋ ಗೊತ್ತಾಗದೆ ಅಡ್ಡ ಬಂದ್ಬಿಟ್ಟೆ. ಬರ್ತೀನಿ ನಾನು. ಒಂದು ನಿಮಿಷ ಗಂಗಾಧರಪ್ಪ, ನಾನು ಯಾರಿಗಾದ್ರೂ ಸಹಾಯ ಮಾಡಿದ್ರೆ ಅದ್ರಾಗ ಯಾವುದೇ ರೀತಿ ನಿರೀಕ್ಷೆ ಇರೋಕ್ಕಿಲ್ಲ. ನಾನು ನಿನ್ನ ದಾಸಾಪ್ನಿಂದ ಬಿಡಿಸ್ಕೊಂಬಂದಾಗ ನೀನೊಂದು ಮಾತು ಹೇಳಿದ್ದೆ, ಕೆಪ್ತೆ ಅದ. ನಿಮ್ಮ ಋಣ ತೀರ್ಸೋದು ಹೆಂಗೆ ಅಂತ ಗೊತ್ತಿಲ್ಲ, ನೀವು ಯಾವತ್ತು ಏನೇ ಹೇಳಿದ್ರು ಮಾಡ್ತೀನಿ ಅಂತ. ಇವತ್ತೊಂದು ಕೇಳ್ತೀರಾ? ಮಾವ ಏನ್ ಕೇಳ್ಬೇಕು ಅನ್ಕೊಂಡಿದಾರೆ? ಮತ್ತೆ ಆ ಸ್ನೇಹನ ಮದ್ವೆ ಮಾಡ್ಕೊಳ್ಳೋ ವಿಷಯನ? ದಿಟ ಹೇಳು, ನೀನು ನಿನ್ನ ಮಗಳು ನನಗೆ ಮೋಸ ಮಾಡ್ಬೇಕಂತಾನೆ ಹಿಂಗೆಲ್ಲ ಮಾಡಿದ್ದ? ನೀವು ಪುಟ್ಟವ್ವನ ಮನೆಯಾಗಿದ್ದವರು, ನೀವಿಂಥ ಕೆಲಸ ಮಾಡೋಕ್ಕಿಲ್ಲ ನನಗೆ ಗೊತ್ತು. ಇದನ್ನ ನೀವೇ ಮಾಡಿದ್ದ ಇಲ್ಲ ಬೇರೆ ಯಾರನ್ನ ಹೇಳ್ಕೊಟ್ಟು ಮಾಡ್ತಿದ್ದ? ಗಂಗಾಧರಪ್ಪ, ನನಗಿವತ್ತು ದಿಟ್ಟ ಗೊತ್ತಾಗ್ಲೇಬೇಕು. ಇಲ್ಲ ಸಾಹೇಬ್ರೆ, ಇದು ನಾನೇ ನನ್ನ ಮಗಳಿಗೆ ಹೇಳಿ ಮಾಡಿಸಿತ್ತು. ಆಮೇಲೆ ಇದ್ಯಾಕೋ ಸರಿ ಬರ್ತಿಲ್ಲ ಅಂದ್ಕೊಂಡು ನನ್ನ ಮಗಳು ಬಂದು ನಿಮ್ಮ ಹತ್ರ ನಿಜ ಹೇಳ್ಬಿಟ್ಲು. ಕ್ಷಮಿಸ್ಬಿಡಿ ಸಾಹೇಬ್ರೆ, ಇನ್ನು ಮುಂದೆ ನಮ್ಮಿಂದ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ಅಲ್ಲ, ಯಾಕೆ ಮಾವ ನೀನ್ ಇಂಥ ಮೋಸಗಾರರಿಗೆಲ್ಲ ಮಣೆ ಆಗ್ತೀಯ? ಇವರು ಯಾರು ಊಟ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀರಾ? ಸುಮಾ, ಏನಕ್ಕ? ಇದೇನವಿ, ಈಟೊತ್ತಾದ್ರೂ ಯಾರು ಊಟಕ್ಕೆ ಬಂದಿಲ್ಲ? ಏನ್ ಮಾಡ್ತಿದ್ದೀರಾ? ಯಾರಿಗೂ ಊಟ ಮಾಡಕ್ ಮನ್ಸಿಲ್ಲ ಅಕ್ಕ. ಮನ್ಸಿಲ್ದೆ ಹಂಗೆ ಮಲ್ಕೊಂಡ್ರೆ ಹೊಟ್ಟೆ ಕೇಳ್ಬೇಕಲ್ಲವಿ. ಅಪ್ಪಯ್ಯ ಮಾತೆ ತಗೋಬೇಕು. ಅವ್ವ ಮೆಸೇಜ್ ಕೆಲಸ ಮಾಡಿ ಸ್ಯಾನೆ ಸುಸ್ತಾಗಿರ್ತಾಳೆ. ವಾಗಿ ತಟ್ಟೆ ತಕೊಂಬಂದು ಇಟ್ಟು ಎರಡನ್ನೂ ಕರಿ. ವಾಗವಿ. ಅವ್ವ, ಮಿಸ್ಟರ್ ಗೋಪಾಲ್, ಊಟಕ್ಕೆ ಬನ್ನಿ, ತಟ್ಟೆ ಇಟ್ಟಾಯ್ತು. ಅವ್ವ, ಸ್ನೇಹ. ಇದ್ಯಾಕವ ಹಿಂಗ್ ಹೇಳ್ತಿದ್ಯಾ? ನನ್ನಿಂದ ಸ್ನೇಹ ಅಕ್ಕನ್ ಮರೆಯಕ್ಕೆ ಆಗ್ತಾ ಇಲ್ಲ ಅಕ್ಕ. ಅವಳು ಮನೇಲೇ ಇದ್ದಾಳೆ ಅಂತ ಅನ್ಕೊಂಡಿದ್ದೀನಿ. ನೋಡು, ಅವಳಿಗೂ ಸೇರ್ಸ್ ತಟ್ಟೆ ಇಟ್ಟಿದ್ದೀನಿ. ಸಮಾಧಾನ ಮಾಡ್ಕೊಳ್ಳವಿ. ಈಟ್ ದಿನ ಕರೆದು ಅಭ್ಯಾಸ ಆಗೈತಲ್ಲ, ಅದಕ್ಕೆ ಹಿಂಗಾಯ್ತೈತೆ. ಅದೇ ನಮ್ ದುರಾದೃಷ್ಟನೋ ಏನೋ. ಸ್ನೇಹ ಅಕ್ಕ ಅಂತ ಯಾರೇ ಈ ಮನೆಗೆ ಬಂದ್ರು ಜಾಸ್ತಿ ದಿನ ಉಳಿಯೋದೇ ಇಲ್ಲ.
ನಮ್ಮ ಅಕ್ಕ ಅಂತೂ ಶಾಶ್ವತವಾಗಿ ನಮ್ಮಿಂದ ದೂರ ಆಗೋದ್ಲು. ಇನ್ನು ಈ ಸ್ನೇಹಕ್ಕ ಜೊತೆಲಿದ್ರು ಇಲ್ದಂಗಾದ್ಲು. ನಾನು ಯಾರನ್ನ ಅಕ್ಕ ಅಂತ ತುಂಬಾ ಹಚ್ಕೋತೀನೋ ಅವರೆಲ್ಲ ನನ್ನ ಬಿಟ್ಟು ಹೋಗ್ಬಿಡ್ತಾರೆ. ಸಮಾಧಾನ ಮಾಡ್ಕೊಳ್ಳವಿ. ಮೊದಲು ನೀನು ಅಳೋದು ನಿಲ್ಸು. ಇಲ್ಲ ಅಕ್ಕ, ನಂಗೆ ತುಂಬಾ ದುಃಖ ಆಗ್ತಿದೆ. ಅವನ್ ನಿಜವಾಗ್ಲೂ ಸ್ನೇಹ ಅಕ್ಕಂಗ್ ಕಂಟಿ ಬಂದ್ರೆ ಇಷ್ಟ. ಅವಳು ಯಾರ್ದೋ ಭಯಕ್ಕೆ ಸುಳ್ಳು ಹೇಳ್ತಿದ್ದಾಳೆ. ನನ್ನ ಹತ್ರನೇ ಅವಳು ನಿಜ ಹೇಳಿದ್ಲವ. ಸ್ನೇಹಕ್ಕನ್ ಮನ್ಸಲ್ಲಿ ಕಂಟಿ ಭಾವ ಇರೋದ್ರಿಂದಾನೆ ಅವತ್ತು ಅವಳು ಕಂಟಿ ಭಾವನ್ ಚಿತ್ರ ಬಿಡಿಸಿದ್ದು. ಮಿಸ್ಟರ್ ಗೋಪಾಲ್, ನಿಮ್ಗೆ ಎಲ್ಲ ಗೊತ್ತಲ್ಲ, ಹೇಳಿ. ಅವಳಿ ಅಂದ್ರೆ ಏನು ಹೇಳ್ತಾ ಇಲ್ಲ ಅಂದ್ರೆ ನಾನ್ ತಾನೇ ಏನ್ ಹೇಳಿ ಕುಸೆ. ಸ್ನೇಹಕ್ಕ ಮತ್ತೆ ಕಂಟಿ ಭಾವ ನಮ್ಮ ಹತ್ರ ಸುಳ್ಳು ಹೇಳಿದ್ದಾರೆ. ಅವರು ಒಬ್ರನ್ನೊಬ್ರು ತುಂಬಾ ಇಷ್ಟ ಪಡ್ತಾ ಇದಾರವ. ನೀನೇ ಅವರಿಬ್ರನ್ನ ಒಂದ್ ಮಾಡವ ಪ್ಲೀಸ್. ಸುಮಾ, ನೀನ್ ಯಾಕವಿ ಏಟು ಅಂತೆಲ್ಲ ಕೆಡ್ಸ್ಕೊತಿದ್ಯಾ? ಯಾಕಂದ್ರೆ ಅವರಿಬ್ರು ನಮಗ್ ತುಂಬಾ ಬೇಕಾದವ್ರಕ್ಕ. ನೀನ್ ಮಾತಾಡಿದ್ರೆ ನಿನ್ ಮಾತನ್ನ ಅವ್ರು ಕೇಳ್ತಾರೆ. ಪ್ಲೀಸ್ ಮಾತಾಡು. ಪ್ರೀತಿ ಇದೆ ಅಂತ ಸ್ನೇಹಕ್ಕನೇ ಹೇಳಿದಾಳೆ, ಆದ್ರೂ ನೀವ್ ಯಾಕೆ ನಂಬ್ತಿಲ್ಲ? ಸ್ನೇಹ ಹೇಳಿರ್ಬೋದು, ಸಿರಿ ಹೇಳಿಲ್ವಲ್ಲ.